ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಿರ್ತಕ್ಕಂತಹ ಧಾರಾವಾಹಿಗಳಲ್ಲಿ ಯಾವ್ಯಾವ ಧಾರಾವಾಹಿ ಎಷ್ಟು TRP ಹೊಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೊಸ ಧಾರಾವಾಹಿಗಳಾದ ಗೌರಿ ಕಲ್ಯಾಣ, ಪವಿತ್ರ ಬಂಧನಕ್ಕೆ ಬಂದ TRP ಎಷ್ಟು, ಯಾವುವು, ನಂಬರ್ 1 ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. 8.8 TVR ಗಳಿಸುವ ಮೂಲಕ ಕರ್ಣ ಧಾರಾವಾಹಿ ಕನ್ನಡದ ನಂಬರ್ 1 ಸೀರಿಯಲ್ ಆಗಿ ಕಾಣಿಸ್ಕೊಂಡಿದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದಗೋಕುಲ ನಂಬರ್ 1 ಪಟ್ಟ ಪಡೆದಿದೆ. ಅಂದಾಗೆ ಹೊಸ ಧಾರಾವಾಹಿ ಲಾಂಚ್ ಆದ ಪವಿತ್ರ ಬಂಧನ, ಗೌರಿ ಕಲ್ಯಾಣ ಧಾರಾವಾಹಿಗಳಿಗೆ ಬಂದ ರೇಟಿಂಗ್ಸ್ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮ ಮುಗಿದ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾದ 2 ಹೊಸ ಸೀರಿಯಲ್ಗಳು ಗೌರಿ ಕಲ್ಯಾಣ ಮತ್ತು ಪವಿತ್ರ ಬಂಧನ. ಇವೆರಡು ಅದ್ದೂರಿಯಾಗಿ ಲಾಂಚ್ ಆಗಿದೆ. ಈ 2 ಸೀರಿಯಲ್ಗಳಿಗೆ ಲಭಿಸಿರುವ TVR ಎಷ್ಟು ನೋಡೋಣ. ಲಾಂಚ್ ವೀಕ್ TVR, ಗೌರಿ ಕಲ್ಯಾಣ ಧಾರಾವಾಹಿಯ ಲಾಂಚ್ ವೀಕ್ TVR 4.8. ಇನ್ನು ಪವಿತ್ರ ಬಂಧನ ಧಾರಾವಾಹಿಯ ಲಾಂಚ್ ವೀಕ್ TVR 3.1. ಹೊಸ ಸ್ಲಾಟ್ಗೆ ಚೇಂಜ್ ಆದ ಧಾರಾವಾಹಿಗಳ TRP ಎಷ್ಟು ಅಂತ ನೋಡೋದಾದ್ರೆ, ಗೌರಿ ಕಲ್ಯಾಣ ಧಾರಾವಾಹಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗ್ತಿದೆ. ಪರಿಣಾಮ ಶ್ರೀಗಂಧದ ಗುಡಿ ಸೀರಿಯಲ್ ಅನ್ನ 8:30ಕ್ಕೆ ಹಾಕಲಾಗಿದೆ. ಹೊಸ ಸ್ಲಾಟ್ನಲ್ಲಿ ಶ್ರೀಗಂಧದ ಗುಡಿ ಧಾರಾವಾಹಿ 4.9 TVR ಗಳಿಸಿದೆ. ಇನ್ನು ಭಾರ್ಗವಿ LLB ಧಾರಾವಾಹಿ 9:30ಕ್ಕೆ ಪ್ರಸಾರವಾಗುತ್ತಿದೆ. ನೂತನ ಸ್ಲಾಟ್ಗಳಲ್ಲಿ ಭಾರ್ಗವಿ LLB ಸೀರಿಯಲ್ ಸಹ 4.9 TVR ಗಳಿಸ್ಕೊಂಡಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂಬರ್ 1 ಸೀರಿಯಲ್ ಯಾವುದು ಗೊತ್ತಾ, ತಿಳ್ಕೊಳ್ಳೋಣ. 6.7 TVR ಗಳಿಸಿರುವ ಮೂಲಕ ನಂದಗೋಕುಲ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂಬರ್ 1 ಸ್ಥಾನ ಗಳಿಸಿದೆ. ನಂದಗೋಕುಲ 6.7, ಮುದ್ದು ಸೊಸೆ 6.1, ಭಾಗ್ಯಲಕ್ಷ್ಮಿ 4.9, ಶ್ರೀಗಂಧದ ಗುಡಿ 4.9, ಭಾರ್ಗವಿ LLB 4.9, ಗೌರಿ ಕಲ್ಯಾಣ 4.8, ಪ್ರೇಮ ಕಾವ್ಯ 4.3, ಪವಿತ್ರ ಬಂಧನ 3.1, ಯಜಮಾನ 1.7. ಅನುಬಂಧನ ಅವಾರ್ಡ್ ಶೋಗೆ ಬಂದ TVR ಎಷ್ಟು ಅಂತ ನೋಡೋದಾದ್ರೆ, ಅರ್ಬನ್ ಮಾರ್ಕೆಟ್ನಲ್ಲಿ ಅನುಬಂಧನ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ 3.8 TVR ಲಭಿಸಿದೆ. ಶನಿವಾರ 3.6, ಭಾನುವಾರ 3.9, ಸೋಮವಾರ 4.0 TVR ಬಂದಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಧಾರಾವಾಹಿಗಳಲ್ಲಿ ನಿಮಗೆ ಯಾವ ಧಾರಾವಾಹಿ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.